ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನಿದು ಎಲ್ಲರೂ ಎಲ್ಲೋ ರೆಡಿ ಆಗಿಬಿಟ್ಟಿದ್ದಾಳೆ, ಎಲ್ಲೋ ಹೋಗ್ತಿದ್ದಾಳೆ ಅಂದ್ಕೊಂಡ್ರಾ? ಹ್ಞೂ ಫ್ರೆಂಡ್ಸ್, ಸಂಡೇನಾ ಇವತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂದ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನೆಲ್ಲ ಫ್ರೆಂಡ್ಸ್, ಎಲ್ಲೆಲ್ಲಿ ಹೋಗ್ತಿದ್ದೀನಿ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಏನಿಲ್ಲ ಫ್ರೆಂಡ್ಸ್, ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಪೊಲ್ಯೂಷನ್ನು ಪಾಪ್ಯುಲೇಷನು ಎಲ್ಲ ಕೂಡ ಮಾತಾಡ್ಸ್ಕೊಂಡು ಬಂದುಬಿಟ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಕಾರ್ ಕೂಡ ಸ್ವಲ್ಪ ಡಸ್ಟ್ ಎಲ್ಲ ಆಗಿಬಿಟ್ಟಿತ್ತು. ವಾಟರ್ ವಾಶ್ ಮಾಡ್ಕೊಂಡ್ಬಿಟ್ಟು ಹೋದ್ರಾಯ್ತು ಅಂತ ವಾಟರ್ ವಾಶ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು. ಅವ್ರು ಯಾವಾಗಲೂ ಹಾಗೇನೆ ಎಲ್ಲೋ ಹೊರಗೆ ಹೋಗ್ತಿದ್ರೆ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲೇ ಇನ್ಸ್ಟೆಂಟಾಗಿ ರೆಡಿ ಮಾಡ್ತಾರೆ ಕಾರ್ನ. ಅದಕ್ಕೋಸ್ಕರ ವಾಟರ್ ವಾಶ್ ಮಾಡ್ತಾಯಿದ್ರು. ನಾನು ಏನು ಮಾಡೋದು ಅಂತ ನಿಂತ್ಕೊಂಡಿದ್ದೆ. ಅಲ್ಲೇ ನನಗೆ ಗೊತ್ತಿರೋರು ಒಬ್ಬರು ಮಾತಾಡ್ಸಿದ್ರು. ಓ, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಹೋಗ್ತಿದ್ದೀರಾ? ಓಕೆ ಓಕೆ, ಹೋಗಿ ಬನ್ನಿ ಹಾಗೆ ನನಗೂ ಏನಾದರೂ ತಿನ್ನಕ್ಕೆ ತಗೊಂಡ್ಬನ್ನಿ, ಆಯ್ತಾ? ನಾನು ಹುಡುಕ್ತಾ ಇದ್ದೀನಿ, ಅವಾಗಿಂದ ಏನಾದ್ರು ಸಿಗುತ್ತೆ ಅಂತ, ಸಿಗ್ತಾ ಇಲ್ಲ. ನೀನೇ ಹೋಗ್ತಿದ್ದೀಯಲ್ಲ ಸಿಟಿಗೆ, ನನಗೂ ಕೂಡ ಸ್ವಲ್ಪ ತಗೊಂಡ್ ಬಾ, ಆಯ್ತಾ? ಹಾಗೆ ಜೋಪಾನ, ಹೋಗಿ ಬರುವಾಗ ಮಳೆ ಕೂಡ ಬರಂಗಿದೆ, ಓಕೆನಾ? ಸರಿ, ಹೋಗಿ ಬರ್ತೀನಿ. ಹಾಗೆ ನಮ್ಮ ಫ್ರೆಂಡ್ಸಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಂತ ಹೇಳು ನನ್ನ ಚಾನಲ್ಗೆ ಪ್ಲೀಸ್. ಅಷ್ಟೇನಾ? ಹಾಯ್ ಗೈಸ್, ಎಲ್ಲರೂ ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇಷ್ಟ ಆದ್ರೆ ನಮ್ಮ ಅಕ್ಕನ ಚಾನಲ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಾಯ್ ಅಕ್ಕ, ಹುಷಾರಾಗಿ ಹೋಗ್ಬಾ. ಇಲ್ಲಿಂದ ಇದೆ ಫ್ರೆಂಡ್ಸ್ ನಮಗೆ 1.5 ಅವರ್ ಜರ್ನಿ. ಮಕ್ಕಳಂತೂ ಮಲ್ಕೊಂಡೇ ಬಿಟ್ಟಿರ್ತಾರೆ, ಅರ್ಧ ನಿದ್ದೆನೇ ಆಗ್ಬಿಡುತ್ತೆ. ಆ ಥರ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹೋಗಲೇಬೇಕು, ತೊಗೊಂಡು ಬರಲೇಬೇಕು ಮನೆಗೆ ಏನು ಬೇಕು ಅನ್ನೋದು ಸಾಮಾನ. ನನ್ನ ಮಗ ಅಂತೂ ನೋಡಿ ತಲೆ ಮೇಲೇನೋ ಬಿದ್ದೋರ್ ಥರ ಆಡ್ತಾನೆ, ಹಾಗೇ ವೀಡಿಯೋ ತೊಗೊಂಡ ತಕ್ಷಣ ಆ್ಯಕ್ಟಿವ್ ಆಗಿಬಿಡ್ತಾನೆ. ನಮ್ಮ ಖುಷಿಗಂತೂ ಮೊಬೈಲ್ ಬೇಕೇ ಬೇಕು, ಹಾಗಾಗಿ ಕೊಟ್ಟಿಲ್ಲ ಅಂದ್ಕೊಂಡು ಮುನ್ಸ್ಕೊಂಡು ಕೂತ್ಕೊಂಡಿದ್ದಾಳೆ. ನೆಕ್ಸ್ಟು ನಾನು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್, ಪೋಸ್ ಕೊಡ್ತಾ ಇದ್ದೆ. ನನ್ನ ಮನೆಯವರು ಫಸ್ಟು ಸೀಟ್ ಬೆಲ್ಟ್ ಹಾಕ್ಕೊಳ್ಕಣೆ ಅಂತಿದ್ರು, ಅದಕ್ಕೆ ಮತ್ತೆ ಸೀಟ್ ಬೆಲ್ಟ್ ಹಾಕ್ಕೊಂಡೆ. ಇಲ್ಲಿಂದ ನಾವು ಮೊದಲು ಹೋಗಿರೋದೇ ಗುಜರಿ ಅಂಗಡಿಗೆ. ಮೊದಲು ಕಾರಲ್ಲಿರೋದು ಎಲ್ಲ ಕೊಟ್ಬಿಡೋಣ ಅಂತ. ಇಷ್ಟೆಲ್ಲ ನಮ್ಮ ಮನೇಲಿ ಇತ್ತಾ ಅಂತಲೇ ನನಗೆ ಶಾಕ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ ಹೆಂಗೆ ತುಂಬ್ಕೊಂಡಿದ್ದೀವಿ. ಇದನ್ನೆಲ್ಲ ಫಸ್ಟು ಕೊಟ್ಬಿಟ್ವಿ. ಇವನೇನೋ ಬಕೆಟಲ್ಲಿ ಏನೋ ಬಂಗಾರ ಸಿಗೋ ಥರ ಹುಡುಕ್ತಾ ಇದ್ದಾನೆ ಫ್ರೆಂಡ್ಸ್. ಏನು ಸಿಗುತ್ತೋ ಏನೋ ಗೊತ್ತಿಲ್ಲ, ಒಟ್ಟು ಹುಡುಕ್ತಾ ಇದ್ದಾನೆ ಆವಾಗಿಂದ. ಹುಡುಕ್ಲಿ ಅಂತ ಸುಮ್ಮನಿದ್ದೆ ನಾನು ಕೂಡ. ಇದೆಲ್ಲ ಹುಡುಕಿ ಮತ್ತೆ ಇಡ್ತಾನೆ ಇಲ್ಲ ಫ್ರೆಂಡ್ಸ್, ಇದನ್ನು ಆಮೇಲೆ ಇಟ್ಟ ನೋಡಿ. ಇದೇನೋ ಫ್ರೆಂಡ್ಸ್, ಇದಕ್ಕೆ ಇಷ್ಟೊಂದೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ನಾವು. ಆದರೆ ನಮಗೆ ಗುಜ್ರಿದು 1 kg 10 ರೂಪಾಯಿ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಅದರ ಮೇಲೆ ಇವನ್ನೆಲ್ಲ ಇಡಪ್ಪ, ಅವು ಕೂಡ ತೂಕ ಬರುತ್ತೆ ಅಂತ ಹೇಳಿದೆ. ಅವನೇನು ಅನ್ಕೊಂಡೇನೋ ಇದೇನು ಭಾರಿ 1 kg ತೂಕ ಬರುತ್ತೆ ಅಂತ ಅನ್ಕೊಂಡಿರ್ಬೇಕು. ಆದರೂ ಕೂಡ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಲ್ವಾ, ಇಡಲೇಬೇಕು, ಅದಕ್ಕೆ ಇಡಿ ಅಂತ ಇದೆ ನೋಡಿ ಫ್ರೆಂಡ್ಸ್. ಅದನ್ನು ಪೇಪರ್ ಇಡಿ ಅಂತಂದ ಇಟ್ಟರು ನಮ್ಮ ಮನೆಯವರು. ಎಲ್ಲ ನೋಡಿದರೆ ಫ್ರೆಂಡ್ಸ್ ಎಷ್ಟು ಬಂತು ಅಂತ ಹೇಳ್ತಾ ನನ್ನ ಮಗ. ಇವಾಗ ಹೊಟ್ಟೆ ಉರಿದೋಯ್ತು ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಡು ಬಂದ್ವಿ ನಾವು. ಆದರೂ ಕೂಡ ಏನು ಅಷ್ಟೊಂದೇನು ಬರಲಿಲ್ಲ. ನಾವು ಮುಂಚೆ ಬೇರೆ ಊರಲ್ಲಿದ್ವಿ, ಅಲ್ಲಿ 15-20 ರೂಪಾಯಿ ತೊಗೊಂಡಿದ್ರು 1 kgಗೆ. ಇಲ್ಲಿ ನೋಡಿದರೆ 10 ರೂಪಾಯಿ ಅಂತೆ. ಅದು ಯಾಕೆ ಅಂತ ಕೇಳಿದಾಗ, ಇವಾಗೆಲ್ಲ ಸ್ಕೂಲ್ ಮಕ್ಕಳು ಬುಕ್ಸ್ ಎಲ್ಲ ಕೊಡ್ತಾರಲ್ವಾ, ಹಾಗಾಗಿ ಅಷ್ಟೊಂದೇನು ಇದು ಇಲ್ಲ, ಓಡ್ತಾ ಇಲ್ಲ, ಅದಕ್ಕೋಸ್ಕರ 10 ರೂಪಾಯಿ ಇಟ್ಕೊಂಡಿದ್ದೀವಿ ಅಂತಂದರು. ಸರಿ ಆಯಿತು ಬಿಡು, ಸಿಕ್ಕಿ ಶಿವಾಯನಮ್ಮ ಅಂದ್ಕೊಂಡು ನಾವು ಹಾಗೆ ಹೊರಟ್ವಿ. ಆದರೂ ಬಿಡಲಿಲ್ಲ ಫ್ರೆಂಡ್ಸ್, ನನಗೆ ಯಾಕೋ ಡೌಟ್ ಬರ್ತಾಯಿತ್ತು. ಅದಕ್ಕೆ ಇವ್ರಿಗೆ ಅಂದೆ, ಇನ್ನೊಂದ್ಸತಿ ಚೀಲ ಇಡಿಸ್ರಿ, ಎಷ್ಟಿದೆ ಅಂತ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು. ಅವರು ಪಾಪ ಬಿಡಲಿಲ್ಲ, ನನ್ನ ಕಾಟಕ್ಕೆ ತಡಿಲಾರ್ದೆ ಇಡಿಸ್ಬಿಟ್ರು. ನೋಡಿದ್ರೆ ಮತ್ತೆ ಕರೆಕ್ಟಾಗಿತ್ತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎಷ್ಟಿರುತ್ತೆ ಅಷ್ಟೇ ಕೊಡ್ತಾರೆ. 10 ರೂಪಾಯಿ ಅಂದರು. 10 ರೂಪಾಯಿದ್ರ ಮೇಲೆ ಎಷ್ಟು ತೂಕ ಬಂದಿತ್ತು ಅಷ್ಟ್ರ ಮೇಲೆ ಕೊಟ್ಟರು ಫ್ರೆಂಡ್ಸ್. ಆಯಿತು ಬಿಡು, ಏನು ಮಾಡೋಕ್ಕಾಗಲ್ಲ, ಗಾಡಿಯಲ್ಲಿರೋ ಲೋಡ್ ಆದರೂ ಕಮ್ಮಿ ಆಯಿತು, ಹಾಗೆ ಮನೇಲಿರೋದು ಎಲ್ಲ ಕ್ಲೀನ್ ಆಯಿತು ಬಿಡು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಬಂದ್ವಿ. ಕೇಳಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಕ್ಕಿತ್ತು ಅಂತ. ಅಷ್ಟೇ ಸರ್ ಫ್ರೆಂಡ್ಸ್, 240 ಕೊಟ್ಟಿದ್ರು. ಅದನ್ನೇ ತೊಗೊಂಡ್ಬಿಟ್ಟು ನಾವು ಬಂದ್ವಿ. BSCಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನಾವು ಬೇರೆ ಏನೋ ಪರ್ಚೇಸ್ ಮಾಡೋದಿತ್ತು, ಹಾಗಾಗಿ ಈ ಕಡೆ ಬಂದ್ವಿ. ತುಂಬ ದೊಡ್ಡದಿದೆ ಫ್ರೆಂಡ್ಸ್, ಇದು ಅಡ್ಡಾಡೋಕ್ಕೆ ಸಾಕಾಗಿ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಂದರೆ ಇವತ್ತು ಸಂಡೇ ಬೇರೆ ಇತ್ತಲ್ವಾ, ಹಾಗಾಗಿ ಜನ ತುಂಬ ಇದ್ದರು. ಕಾರ್ ಕೂಡ ಪಾರ್ಕಿಂಗಿಗೆ ಜಾಗನೇ ಇದ್ದಿದ್ದಿಲ್ಲ, ತುಂಬ ರಶ್ ಇತ್ತು. ಹಾಗೆ ಏನು ಹಂಗೆ ಜನದಲ್ಲಿ ಮೆಟ್ಲನೇ ಹತ್ತಿಲ್ಲ ಅನ್ನೋ ಥರ ನಾವು ಕೂಡ ಇಲ್ಲಿ ಲಿಫ್ಟಿಗೆ ನಿಂತ್ಕೊಂಡಿದ್ವಿ ಫ್ರೆಂಡ್ಸ್. ಎಷ್ಟೊತ್ತಾಯಿತು ಫ್ರೆಂಡ್ಸ್, 5-10 ಮಿನಿಟ್ಸ್ ಆಗಿತ್ತು, ಬರ್ತಾನೆ ಇದ್ದಿಲ್ಲ. ಅಲ್ಲಿ ಕೂಡ ಐಸ್ ಕ್ರೀಮ್ ಕೂಗ್ತಾ ಇತ್ತು, ಶಶಿ ಅಂತ ಅಂದ್ಬಿಟ್ಟು. ನಾನು ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಕೂಡ ಲಿಫ್ಟಲ್ಲಿ ನಿಂತ್ಕೊಂಡ್ಬಿಟ್ಟು ಮತ್ತೆ ಒಳಗಡೆ ಹೋದ್ವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಒಬ್ಬರೇ ಅಯ್ಯಮ್ಮ ಬಂದುಬಿಟ್ಟು, ಏನಪ್ಪ ನಮ್ಮ ಫ್ಲೋರಿಗೆ ಹೋಗ್ತಾರೆ ಬಿಡು ಅಂತಂದರೆ, ಅವರು ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ಬಿಡೋದಾ? ಅಯ್ಯೋ, ಮತ್ತೆ ಸರಿ ಹೋಯ್ತು ಬಿಡು ಅಂದ್ಕೊಂಡ್ಬಿಟ್ಟು ನಾನು ಅಲ್ಲೇ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದೆ. ಏನು ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಗ್ರೌಂಡ್ ಫ್ಲೋರಿಗೆ ಹೋಗಿ ಸೀದಾ ಮತ್ತೆ 3rd ಫ್ಲೋರಿಗೆ ಮತ್ತೆ ವಾಪಸ್ ತಿರ್ಗಾ ಬಂದ್ವಿ ಫ್ರೆಂಡ್ಸ್. ಡಬಲ್ ಆಯಿತು ನಮಗೆ ವರ್ಕ್, ಇಲ್ಲೇ ಟೈಮ್ ವೇಸ್ಟ್ ಆಯಿತು.
ಇಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಸಿಗುತ್ತೆ ಬಿಡಪ್ಪ, ಏನೋ ಡ್ರೆಸ್ಗಳು ಏನೋ ಒಂದು ಯಾವುದಾದ್ರೂ ಒಂದು ನಮ್ಗೆ ಇಷ್ಟ ಆಗಿರೋದು ಸಿಗುತ್ತೆ ಅಂತಂದರೆ ಇಲ್ಲಿ ಹೋಗ್ಬಿಟ್ರೆ ಅಂತೂ ಒಳ್ಳೆ ಸುರಂಗ ಮಾರ್ಗಕ್ಕೆ ಹೋದಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಅಂದರೆ ಎಲ್ಲ ಬ್ರ್ಯಾಂಡ್ಗಳದ್ದು ಇಲ್ಲಿ ಸ್ಟಾಲ್ಸ್ ಇಟ್ಟಿದ್ರು. ಇದನ್ನು ನೋಡ್ತೀಯಾ, ಅದನ್ನು ನೋಡ್ತೀಯಾ, ಅದು ಚೆನ್ನಾಗಿ ಕಾಣಿಸುತ್ತಾ, ಇದು ಚೆನ್ನಾಗಿ ಕಾಣಿಸುತ್ತಾ, ಯಾವ್ದು ನೋಡಬೇಕು ಯಾವ್ದು ಬಿಡಬೇಕು. ನಮ್ಮ ಮನೆಯವರಂತೂ ಇದನ್ನು ನೋಡೋಣ, ಇದನ್ನು ನೋಡೋಣ, ಇದು ಮತ್ತೆ ನೋಡೋಣ, ಅದನ್ನು ನೋಡೋಣ, ಇದನ್ನು ನೋಡೋಣ ಅಂದ್ಕೊಂಡ್ಬಿಟ್ಟು ಹಂಗೆ ತಿರ್ಗಾಡ್ಸಿದ್ದು ನನ್ನನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಶರ್ಟಿನ ಬೆಲೆ ಕೇಳಿದ್ಬಿಟ್ರಂತೂ ಶಾಕಾಗಿ ಶೇಕಾಗ್ಬಿಡ್ಬೇಕು, ಆ ಥರ ಇದೆ. ಆದರೂ ಕೂಡ ಬಟ್ಟೆಗಳು ಚೆನ್ನಾಗಿತ್ತು ಮಸ್ ಫ್ರೆಂಡ್ಸ್. ಕ್ವಾಲಿಟಿ ಬಟ್ಟೆ ರೇಟ್ ಹೆಂಗಿದೆ ಹಾಗೆ ಕ್ವಾಲಿಟಿ ಕೂಡ ಇತ್ತು. ಇವ್ರು ಇಲ್ಲಿ ಇಷ್ಟು ತೊಗೊಂಡ್ಬಿಟ್ರೆ ಅದಕ್ಕೆ ಇಷ್ಟು ಆಫರ್ ಇದೆ ಅಂತ ಎಲ್ಲ ತೋರಿಸ್ತಾ ಇದ್ರು. ಮೇಲ್ಗಡೆ ಆಕಾಶ ತೋರಿಸ್ತಿರೋ ಥರ ಅಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ. ಅಲ್ಲೆಲ್ಲ ಆಫರ್ ಹಾಕಿದ್ರು. ನನ್ನ ಮಗ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು 10-15 ನಿಮಿಷ ತಗೊಂಬಿಟ್ಟ. ಆಮೇಲೆ ಅಲ್ಲೆಲ್ಲ ಬಟ್ಟೆಗಳಿದ್ವು ಫ್ರೆಂಡ್ಸ್. ಅಂದರೆ ಚೆನ್ನಾಗಿತ್ತು ಕೂಡ, ಬಟ್ ನಮಗೆ ಸೆಲೆಕ್ಷನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ವಿ. ತುಂಬ ಇದ್ದರೆ ತುಂಬ ಟೈಮ್ ತೊಗೊಳುತ್ತೆ, ಕಮ್ಮಿ ಇದ್ದರೆ ಕಮ್ಮಿ ಟೈಮ್ ತೊಗೊಳುತ್ತೆ, ಆ ರೀತಿ. ಇಲ್ಲಿ ಇವರು ಕೂಡ ಡ್ರೆಸ್ ಟೀ ಶರ್ಟ್ ಎಲ್ಲ ಹಾಕಿ ನೋಡ್ತಾಯಿದ್ರು ಟ್ರಯಲ್ಲು. ಇದು ಚೆನ್ನಾಗಿ ಕಾಣುತ್ತಾ, ಅದು ಚೆನ್ನಾಗಿ ಕಾಣುತ್ತಾ ಅಂತ. ನನ್ನ ಮಗಳಿಗಂತೂ ತಾನು ಹೇಳಿರೋದೇ ತೊಗೊಂಬಿಡ್ಬೇಕು, ಆ ಥರ ಆಡ್ಬಿಡ್ತಾಳೆ. ಇವನು ಇಲ್ಲಿ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿದ್ದ ಭೀಮ್ಸೇನ್ ಥರ. ಇವರಿಬ್ಬರ ಕಲ್ಲಾಗೆ ಸಾಕಾಗ್ಬಿಡುತ್ತೆ ಫ್ರೆಂಡ್ಸ್, ಎಲ್ಲನೂ ಕರ್ಕೊಂಡು ಹೋಗ್ಬಿಟ್ರೆ. ಅವರಪ್ಪ ಅಂತೂ ಇನ್ನೇನು ಇವಾಗ ನೋಡಿ ಹೆಂಗಿರುತ್ತೆ ಇಂಪ್ರೆಷನು ನೋಡಿ, ಹೊಡೆದೇ ಬಿಡ್ತಿದ್ರು. ಇವಾಗ 2 ನಿಮಿಷ ನೋಡಿ ಮಾಡ್ತಿರೋದು ಆಟನ. ಬಿತ್ತು 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 ಅಂದ್ಕೊಂಡ್ವಿ ನಾವು, ಯಾಕೋ ತಪ್ಪಿಸ್ಕೊಂಡ ಅವನು. ಅಲ್ಲಿಂದ ಬಂದುಬಿಟ್ಟು ಮತ್ತು ಡ್ರೆಸ್ ಎಲ್ಲ ತೊಗೊಂಡ್ವಿ ಫ್ರೆಂಡ್ಸ್. ಏನು ತೊಗೊಂಡಿದ್ದೀನಿ ಅಂತ ನಂತರ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಕಾರ್ಡು ATM ಕಾರ್ಡ್ ಇಟ್ರಿ, ATM ಕಾರ್ಡ್ ನೋಡ್ರಿ, ATM ಕಾರ್ಡ್ ಇಟ್ರಿ. ಅಯ್ಯ ಎಲ್ಲ ದುಡ್ಡು ಡ್ರಾ ಮಾಡ್ಕೊಳ್ಳೋದ. ATM ಹೋಗದ ನಡಿ. ATM ಕಾರ್ಡ್ ಸಿಕ್ತು, ATM ಕಾರ್ಡ್ ಮೆತ್ತ ಅಮೀರ್ ಹೋಗ್ಯಾ. ಇನ್ನು 2 ಕಾರ್ ಲಕ್ಷಾಧಿಪತಿಗಳು, 4 ಕೋಟಿಯಾಧಿಪತಿ. ಇಲ್ಲಂದೈತೆ, ಪ್ರೈಸ್ ನೋಡಿ, ಇನ್ನೊಂದು ಸಿಕ್ತು ನೋಡಿ, ಇಲ್ಲಿ 2 ದೂರ ಇದೆ ತೋರಿಸ, ನಂಗೆ ಹತ್ರ ಕಾಣಲ್ಲ. ಕೋಟಿಯಾಧಿಪತಿಗಳು ನೋಡಿ 2 ಕಾಡು ಕೋಟಿಯಾಧಿಪತಿ. ಇದಿಷ್ಟು ಎಲ್ಲ ಕೋಚಿ ಇಟ್ಕೊಂಡ್ಬಿಟ್ರಿ, ಎಲ್ಲ ಕೋಟಿಯಾಧಿಪತಿ ಹೋಗ್ತೀವಿ. ಅಂಬಾನಿಕಿನ ನಾವು ಶ್ರೀಮಂತರ. ಇವರಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದು ಫ್ರೆಂಡ್ಸ್, ಬಟ್ಟೆ ತೊಗೊಂಡಿರೋದು. ಹಾಗೆ ನಾನು ಕೂಡ ಇಲ್ಲಿ ವಾಚ್ ನೋಡೋಣ ಅಂತ ಬಂದೆ ಫ್ರೆಂಡ್ಸ್. ಏನು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿದ್ವು ವಾಚ್ಗಳೆಲ್ಲ. ತುಂಬ ಒಳ್ಳೆ ಬ್ರ್ಯಾಂಡ್ಗಳಲ್ಲಿ ಇದ್ವು ಕೂಡ. ನಾನು ನೋಡಿದೆ ಫ್ರೆಂಡ್ಸ್, ತೊಗೊಳ್ಳೋಣ ಅಂದ್ಕೊಂಡೆ ನಾನು. ಆದರೆ ಏನು ಮಾಡ್ತೀರಾ ಫ್ರೆಂಡ್ಸ್, ಕಾರಲ್ಲಿ ಜಾಗ ಇದ್ದಿಲ್ಲ, ಹಾಗಾಗಿ ತೊಗೊಳ್ಳಿಲ್ಲ ನಾನು. ನೋಡಿಬಿಟ್ಟು ಹಾಗೆ ಬಂದೆ. ನೆಕ್ಸ್ಟ್ ಟೈಮ್ ಕಾರಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು ತೊಗೊಂಡ್ರಾಯ್ತು ಅಂತ ಹಾಗೆ ಬಂದೆ. ಹಾಗೆ ನೀ ಫುಲ್ಲು ಥರ್ಸ್ಟಿ ಆಗಿತ್ತು ಫ್ರೆಂಡ್ಸ್, ಸಮ್ಮರ್ ಬೇರೆ ಅಲ್ವಾ, ಹಾಗಾಗಿ ಫುಲ್ ಥರ್ಸ್ಟಿ ಆಗಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಶಿಯೋ ಎಲ್ಲ ಬ್ರ್ಯಾಂಡ್ಸು ಇತ್ತು ಫ್ರೆಂಡ್ಸ್, ಟೈಟನು, ಸೊನಾಟಾ ಎಲ್ಲ ಬ್ರ್ಯಾಂಡದ್ದು ಕೂಡ ಇಲ್ಲಿ ವಾಚ್ಗಳಿಟ್ಟಿದ್ರು. ಚೆನ್ನಾಗಿದ್ವು ಫ್ರೆಂಡ್ಸ್ ಮಾತ್ರ. ನೋಡಿದ್ರೆ ಬಿಟ್ಟು ಬರೋಂಗಾಗಲ್ಲ, ಆ ಥರ ಇದ್ವು. ಇಲ್ಲಿ ನಾವು ನೀರು ಕುಡಿಯೋಕ್ಕಂತ ಹೋದ್ವಿ ಫ್ರೆಂಡ್ಸ್. ನೀರೇ ಬರ್ತಾ ಇದ್ದಿಲ್ಲ, ಇವಾಗ ಬರಲ್ಲ ಅವಾಗ ಬರಲ್ಲ ಅಂತ ಇತ್ತು ನೀರು. ಅಲ್ಲಿಗೆ ಹಾಗೆ ಏನೋ ನನ್ನ ಮಗ ಫುಲ್ ಸರ್ಕಸ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದ. ಇಲ್ಲಿ ಈ ಕಡೆ ಒಂದು ನನ್ನ ಮಗಳು ಗ್ಲಾಸ್ ಹಿಡ್ಕೊತಾಳೆ ನೋಡಿ ಫ್ರೆಂಡ್ಸ್. ಗ್ಲಾಸ್ ಮಾಡಿದವ್ರಿಗೆ ಒಂದು ದೊಡ್ಡ ಸಲ್ಯೂಟು. ಗ್ಲಾಸ್ ಮಾಡು ಅಂದರೆ ಅವ್ರ ಫ್ಯಾಮ್ಲಿನೇ ಮಾಡಿಬಿಟ್ಟಿದ್ದಾರೆ ಆ ಗ್ಲಾಸ್ನ, ನೋಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಇಲ್ಲಿ ಸನ್ ಗ್ಲಾಸಸ್ ಎಲ್ಲ ಇದ್ವು ಫ್ರೆಂಡ್ಸ್. ಅಂದರೆ ಏನೋ ನನಗೆ ಯಾವುದು ಇಷ್ಟ ಆಗಲಿಲ್ಲ, ನಾನು ಯಾವುದು ತೊಗೊಳ್ಳಿಲ್ಲ. ನನ್ನ ಮಗಳು ಒಂದೇ ತೊಗೊಂಡ್ಲು, ಇವಾಗ ಏನು ಹಾಕೊಂಡಿದ್ಲಲ್ಲ ಅದನ್ನೇ ತೊಗೊಂಡ್ಲು. ಅವ್ರ ಅಪ್ಪನ ಕೇಳಿಬಿಟ್ಟು ಬೇಡ ಅಂದರೂ ಕೇಳಲಿಲ್ಲ, ಏನೋ ಒಂದು ಫ್ಯಾಷನಿಗೆ ಇರಲಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಲು. ಇಲ್ಲಿ ಬಿಲ್ಲಿಂಗ್ ಮಾಡ್ತಾಯಿದ್ದು ಫ್ರೆಂಡ್ಸ್. ಬಿಲ್ಲಿಂಗೇ ಲೇಟ್ ಆಯಿತು ಫ್ರೆಂಡ್ಸ್. ಇಲ್ಲಿ ತುಂಬ ಲೇಟ್ ಆಗುತ್ತೆ ಬಿಲ್ಲಿಂಗ್ ಇಲ್ಲೆಲ್ಲ. ಹಾಗೆ ಬಿಲ್ಲಿಂಗ್ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಸೀದಾ ಐಸ್ ಕ್ರೀಮ್ ಕರೀತಾ ಇತ್ತಲ್ವಾ, ಸೊ ಅದ್ರ ಕಡೆ ಹೋದ್ವಿ. ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ. ನನ್ನ ಮಗ ಏನು ತೊಗೊಂಡ್ರು, ಅವನ ಕಡೆ ಏನು ಕೊಟ್ಟರು ಆಯಿತು ಅಥವಾ ಅವನೇನಾದರೂ ತೊಗೊಂಡ್ರು ಆಯಿತು, ಎಲ್ಲರಿಗೂ ತಿನ್ನಿಸ್ಬಿಟ್ಟೆ ತಾನು ತಿನ್ನೋದು. ಅದೊಂದು ಗುಡ್ ಹ್ಯಾಬಿಟ್ ಅವನ ಹತ್ರ ಇರೋದು. ನಂಗೆ ಇಷ್ಟ ಆಗುತ್ತೆ ಅವನದು ಇದೊಂದು ಹ್ಯುಮ್ಯಾನಿಟಿ. ಅವನ್ನೆಲ್ಲ ಎಲ್ಲರೂ ತಿನ್ನಿಸ್ಬಿಟ್ಟೆ ತಾನು ತಿನ್ಕೊಳ್ಳೋದು. ತಿನ್ಕೊಂಡ್ಬಿಟ್ಟು ನಾವು ಸೀದಾ ಮತ್ತೆ ನಾವು ಕಾರ್ ಪಾರ್ಕಿಂಗ್ ಇಟ್ಟಿದ್ವಲ್ಲ ಅಲ್ಲಿ ಹೋದ್ವಿ ಫ್ರೆಂಡ್ಸ್. ಇಲ್ಲಿ ನಾವು ಟಾಪಿಗೆ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್, ಕಾರ್ ಮಾತ್ರ ಸೀದಾ ಟಾಪಿಗೆ ಏರಿಸ್ಬಿಟ್ಟಿರ್ತಾರೆ.
ಹಾಗೆ ಕಾರ್ನ ಕೆಳಗೆ ತೆಗೆದುಕೊಟ್ಬಿಟ್ರು. ನಾವು ಕೂಡ ಹೋಗ್ಬಿಟ್ವಿ ಅಲ್ಲಿಂದ. ಆಲ್ಮೋಸ್ಟ್ ಈವ್ನಿಂಗ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಾವು ರೇಷನ್ ಏನು ತೊಗೊಳಕ್ಕಾಗಲಿಲ್ಲ. ಇನ್ನೊಂದು ಸತಿ ತೊಗೊಂಡ್ರಾಯ್ತು, ಇವಾಗ ಆಲ್ಮೋಸ್ಟ್ ನಾವು ಇರೋದಿಲ್ಲ ಅಲ್ಲ ಅಂತಂದ್ಬಿಟ್ಟು ನಾವು ಹಬ್ಬ ಇದೆ ಅದಿದು ಅಂತಂದ್ಬಿಟ್ಟು ನಾವು ತೊಗೊಳ್ಳಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಹಾಗೆ ಬಂದುಬಿಟ್ಟು ನಾವು ಬಟ್ಟೆ ಅಷ್ಟೇ ತೊಗೊಂಡ್ಬಿಟ್ಟು. ಇಲ್ಲಿ ತುಂಬ ಥರ್ಸ್ಟಿ ಆಗಿಬಿಟ್ಟಿತ್ತು ಅಂತ ಬಿಸ್ಲರಿ ಬಾಟಲ್ ಎಲ್ಲ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾವು ಬಿಸ್ಲರಿ ತೊಗೊಳ್ಳಿಲ್ಲ. ಬಿಸಿಲಲ್ಲಿ ಎಲ್ಲ ಫುಲ್ ಬಿಸಿಯಾಗಿಬಿರುತ್ತೆ, ಆಮೇಲೆ ಸ್ಮೆಲ್ಲು ಕೂಡ ಇರುತ್ತೆ, ನನಗಿಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಎಳ್ನೀರೆಲ್ಲ ಕುಡ್ಕೊಂಡು ಹಾಗೆ ಮನೆ ಕಡೆಗೆ ಹೊರಟ್ವಿ. ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಾನು ಮುಂದಿನ ವ್ಲಾಗ್ಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಸಿ ಯು ಆಲ್, ಬಾಯ್.